ವಂದೇ ಮಾತರಂನ ಮಹತ್ವದ ಬಗ್ಗೆ, ಅದರ ಹಿಂದೆ ಏನುಂಟು, ಯಾವ ಶಕ್ತಿ ಉಂಟು, ಮುಂದಿನ ಪೀಳಿಗೆ ಯುವ ಜನತೆ ಅವರಿಗೆ ಈ ಸಂದೇಶ ಹೋಗ್ಬೇಕು. ನಮಗೆ ಹಿರಿಯರಿಗೆಲ್ಲ ಗೊತ್ತುಂಟು, ಅವರಿಗೆ ಅಷ್ಟು ಗೊತ್ತಿಲ್ಲ. ಸ್ಟೂಡೆಂಟ್ ಇಲ್ಲಿ 150 ಮೆಂಬರ್ಸ್ ನಿಂತು ಹಾಡಿದಂತ ಆಗ್ಲಿಲ್ಲ. ಸೊ ನಮ್ಗೆ ಅದೊಂದು ಕ್ರಿಯೇಟ್ ಮಾಡ್ಬೇಕಂತ ಆಸೆ ಇತ್ತು. ಭಗತ್ ಸಿಂಗ್ ಎನ್ನುವುದು ಬರೀ ಒಂದು ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಆ ಹೆಸರು ಒಂದು ಸ್ಫೂರ್ತಿ. ಇವತ್ತಿನ ಈ ಕಾರ್ಯಕ್ರಮ ವಂದೇ ಮಾತರಂ 150 ಅಂತ, ಅಂದ್ರೆ ಈ ವಂದೇ ಮಾತರಂ ಹಾಡಿಗೆ 150 ವರ್ಷ ಆಗಿದ್ದಂತ. ಆಕ್ಚುಲಿ ವಂದೇ ಮಾತರಂ 1875 7ನೇ ನವೆಂಬರ್, ಅದೊಂದು ನವಮಿ, ಅಕ್ಷಯ ನವಮಿಯ ದಿವಸ ಅವರು ಚಟ್ಟೋಪಾಧ್ಯಾಯನವರು ಬರೆದಿದ್ರು. ಅದಕ್ಕೆ ಈ ಹೋದ ವರ್ಷ ಅಂದ್ರೆ 2025 7th ನವೆಂಬರ್ಗೆ 150 ವರ್ಷ ಆಗ್ತದೆ. 1937ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಈ ವಂದೇ ಮಾತರಂನ, ಆದ್ರೆ ಒಟ್ಟು 6 ಸ್ಟ್ಯಾನ್ಸಗಳು ಉಂಟು, 6 ಚರಣಗಳುಂಟು. ಅದರಲ್ಲಿ ಮೊದಲ 2 ಚರಣಗಳನ್ನು ಮಾತ್ರ ಇಟ್ಟುಕೊಂಡು ಉಳಿದ 4 ಚರಣಗಳು ಬಿಟ್ಟಿದ್ರು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಮೊದಲ 2 ಚರಣಗಳಲ್ಲಿ ದೇಶಭಕ್ತಿಯ, ತ್ಯಾಗದ, ಬಲಿದಾನದ ಬಗ್ಗೆ ಉಲ್ಲೇಖ ಉಂಟು. ಆದರೆ ಉಳಿದ 4 ಚರಣಗಳಲ್ಲಿ ದುರ್ಗಾ ದೇವಿ, ಲಕ್ಷ್ಮಿ ಮತ್ತು ಸರಸ್ವತಿಯವರೆಲ್ಲ ಹೆಸರು ಬರ್ತಿತ್ತು. ಹಾಗೆ ನಮ್ಮ ದೇಶ ಒಂದು ಸೆಕ್ಯುಲರ್ ದೇಶ, ಜಾತ್ಯತೀತ ದೇಶ ಆದ ಕಾರಣ ಅದನ್ನು ಆ 4 ಬಿಟ್ಟಿದ್ರು. ಸೊ ನಮ್ಮ ದೇಶದಲ್ಲಿ ವಂದೇ ಮಾತರಂ ಅಂತ ಹೇಳಿದ್ರೆ ಮೊದಲ 2 ಸ್ಟ್ಯಾನ್ಸ್ಗಳು ಮಾತ್ರ ಇದ್ದವು. ಹೋದ ವರ್ಷ ಈಗಿನ ಕೇಂದ್ರ ಸರ್ಕಾರದವರು 1 ಅಕ್ಟೋಬರ್ 2025 ಅಲ್ಲಿ ಒಂದು ಹೊಸ ಕಾನೂನು ಮಾಡಿದ್ರು. ಅದರಲ್ಲಿ ಈ ವಂದೇ ಮಾತರಂ 6 ಚರಣಗಳನ್ನು, 6 ಚರಣಗಳನ್ನು ಹಾಡಬೇಕು ಅಂತ ಕಂಪಲ್ಸರಿ ಮಾಡಿಬಿಟ್ರು. ಮತ್ತೆ ಅದರ ಸ್ಥಾನಮಾನ ಏರಿಸಿಬಿಟ್ರು. ಮೊದಲು ನಮ್ಮ ಸಂವಿಧಾನದ 51A ಪರಿಚ್ಛೇದದಲ್ಲಿ ವಿಶ್ಲೇಷಣೆ ಉಂಟು ರಾಷ್ಟ್ರ ಗೀತೆ ಬಗ್ಗೆ, ರಾಷ್ಟ್ರ ಹಾಡಿನ ಬಗ್ಗೆ, ಅಂದರೆ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಆಂಥೆಮ್ ಬಗ್ಗೆ ವಿಶ್ಲೇಷಣೆ ಉಂಟು. ಆದರೆ ಅಲ್ಲಿ ಆಕ್ಚುಯಲ್ ಲೀಗಲ್ ಒಂದು ಅತಿ ಉತ್ತಮ ಸ್ಥಾನ ಕೊಟ್ಟದ್ದು ನ್ಯಾಷನಲ್ ಆಂಥೆಮಿಗೆ. ಈಗೇನು ಮಾಡಿದರೆ, ಹೋದ ವರ್ಷ ಮಾಡಿದ ಹೊಸ ಕಾನೂನಿನಲ್ಲಿ ವಂದೇ ಮಾತರಮಿಗೂ ಅದೇ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ವಂದೇ ಮಾತರಂ ಮತ್ತು ನ್ಯಾಷನಲ್ ಆಂಥೆಮ್ ಒಂದೇ ಲೆವೆಲ್ನಲ್ಲಿ ಉಂಟು. ಈಗ ವ್ಯತ್ಯಾಸ ಇಷ್ಟೇ, ಯಾವಾಗಲೂ ಹಾಡುವಾಗ ರಾಷ್ಟ್ರಗೀತೆ ಅಂದರೆ ನ್ಯಾಷನಲ್ ಆಂಥೆಮ್ಗೆ ಸ್ವಲ್ಪ ಹೈಯರ್ ಲೆವೆಲ್ ಉಂಟು. ವಂದೇ ಮಾತರಂ ಮೊದಲು ಹಾಡಿ ರಾಷ್ಟ್ರ ಆಂಥೆಮನ್ನು ಮತ್ತೆ ಹಾಡೋದಂತ ಕಾರ್ಯಕ್ರಮ ಉಂಟು. ಮತ್ತೆ ಅತಿ ಉತ್ತಮವಾದ ಕಾರ್ಯಕ್ರಮ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜ್ನವರು ನಡೆಸಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಇವತ್ತು ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅವರು ಮಾರ್ಟೈರ್ಸ್ ಡೇ ಅನ್ನು ಹಮ್ಮಿಕೊಂಡಿದ್ದಾರೆ, ಹುತಾತ್ಮರ ದಿನಾಚರಣೆಯನ್ನು ಅವ್ರನ್ನ ಇವತ್ತು ಇಲ್ಲಿ ಆಚರಿಸಿ, ಅಲ್ಲಿ ಹುತಾತ್ಮರಿಗೆ, ದೇಶಕ್ಕಾಗಿ ಮಡಿದವರಿಗೆ ಎಲ್ರಿಗೂ, ಅವರು ಯೋಧರೇ ಆಗಿರ್ಬೋದು, ಅವರು ರಾಜಕೀಯದಲ್ಲಿ ಯಾರು ಆಗಿರ್ಬೋದು, ದೇಶ ಹುತಾತ್ಮರಿಗೆಲ್ಲ ಒಂದು ಮೌನ ಪ್ರಾರ್ಥನೆ ಮಾಡುವ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಮೌನ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಹಳ ಉತ್ತಮವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಂತೋಷ ವಿಷಯ, ಅತಿ ಸಂತೋಷ ಏನಂತಂದ್ರೆ, ಮುಂದಿನ ಪೀಳಿಗೆ ಯುವ ಜನತೆ ಅವರಿಗೆ ಈ ಸಂದೇಶ ಹೋಗ್ಬೇಕು. ನಮಗೆ ಹಿರಿಯರಿಗೆಲ್ಲ ಗೊತ್ತುಂಟು, ಅವರಿಗೆ ಅಷ್ಟು ಗೊತ್ತಿಲ್ಲ. ಸೊ ಅವರಿಗೆ ಈ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ, ವಂದೇ ಮಾತರಂನ ಮಹತ್ವದ ಬಗ್ಗೆ, ಆ ಹಾಡಿನ ಮಹತ್ವದ ಬಗ್ಗೆ, ಅದರ ಹಿಂದೆ ಏನುಂಟು, ಯಾವ ಶಕ್ತಿ ಉಂಟು, ಅದರ ಬಗ್ಗೆ ಒಂದು ಇವತ್ತು ಎಲ್ಲ ತುಂಬಾ ಜನರು ವಿವರಣೆ ಮಾಡಿದ್ದಾರೆ. ಅದು ಒಳ್ಳೆ ಕಾರ್ಯಕ್ರಮ. ಮಕ್ಕಳಿಗೆ, ಇನ್ನು ಮುಂದಿನ ಪೀಳಿಗೆಯವರಿಗೆ ಅದು ಬೇಕಿತ್ತು. ಇವತ್ತು ಆ ಕಾರ್ಯಕ್ರಮ ಆಗಿದೆ. ಇವತ್ತು ನಾವು ವಂದೇ ಮಾತರಂಗೆ 150 ವರ್ಷಗಳಾದ ಕಾರಣ 150 ಸ್ಟೂಡೆಂಟ್ ನಾವು ಸೇರಿ ಹಾಡ್ಬೇಕಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ವಿ. ಈ ವರ್ಷ 150 ಆಯ್ತಲ್ಲ, ಹಾಗೆ ಅದನ್ನು ಈ ದಿವಸ ಮಾಡ್ಲಿಕ್ಕೆ ನಮ್ಗೆ ಸಿಕ್ಕಿತು. ಇವತ್ತು ನಾವು ಯೂನಿಯನ್ ಕಡೆಯಿಂದ 150 ವರ್ಷವನ್ನು 150 ಜನ ಹಾಡಿ ಸೆಲೆಬ್ರೇಟ್ ಮಾಡಿದ್ದೇವೆ. ಲೈಕ್ ಇಷ್ಟುವರೆಗೆ ಸ್ಟೂಡೆಂಟ್ ಇಲ್ಲಿ 150 ಮೆಂಬರ್ಸ್ ನಿಂತು ಹಾಡಿದಂತ ಆಗ್ಲಿಲ್ಲ. ಸೊ ನಮ್ಗೆ ಅದೊಂದು ಕ್ರಿಯೇಟ್ ಮಾಡ್ಬೇಕಂತ ಆಸೆ ಇತ್ತು. ನಮ್ಮ ಕಾಲೇಜಲ್ಲಾದ್ರೆ ಒಂದು ಹೆಸರು ಬರ್ತದೆ, ಯೂನಿವರ್ಸಿಟಿ ಕಾಲೇಜಿಗೆ ಅಂತ ಇತ್ತು. ಅದಕ್ಕೋಸ್ಕರ ಸ್ಟೂಡೆಂಟ್ 150 ಪ್ಲಸ್ NCC ಅವರಿಗೆ ಮತ್ತೆ NSS ನವರಿಗೆ ವಂದೇ ಮಾತರಂ ಬಗ್ಗೆ ಗೊತ್ತಾಗ್ಬೇಕಂತ ಅವರನ್ನ ಮೇನ್ ಇಂಟೆನ್ಷನ್ ಅಲ್ಲಿ ಇಟ್ಟು ಮಾಡಿಸಿದ್ದು. ಮೇನ್ ಆಗಿ ಅವರು ಆ ಟೈಮಲ್ಲಿ ಎಷ್ಟು ಫ್ರೀಡಮ್ ಫೈಟರ್ಸ್ ನಮ್ಮ ದೇಶಕ್ಕೋಸ್ಕರ ಎಷ್ಟು ಹೋರಾಡಿದ್ದಾರೆ, ಅದು ಇವಾಗದ ಜನರೇಷನ್ ಅವರಿಗೆ ಗೊತ್ತಿಲ್ಲ. ಸೊ ಅದರ ಬಗ್ಗೆ ಅರಿವು ಮೂಡಬೇಕಂತ ನಾವು ಈ ಪ್ರೋಗ್ರಾಮ್ ಮಾಡಿದ್ವಿ. ಸೊ ಮೇ ಬಿ ಎಲ್ಲ ಸ್ಟೂಡೆಂಟಿಗೆ ಅರ್ಥ ಆಗಿದೆ ಅಂತ ನಮ್ಮ ಪ್ರಕಾರ. ಇವತ್ತು 23 ಮಾರ್ಚ್. ಇವತ್ತು ಭಗತ್ ಸಿಂಗ್ ಎನ್ನುವುದು ಬರೀ ಒಂದು ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಆ ಹೆಸರು ಒಂದು ಸ್ಫೂರ್ತಿ. ಆ ಹೆಸರೇ ಒಂದು ಶಕ್ತಿ. 23 ಮಾರ್ಚ್ ಯೂನಿವರ್ಸಿಟಿ ಕಾಲೇಜಲ್ಲಿ ಬಲಿದಾನ ದಿವಸದ ಪ್ರಯುಕ್ತ ನಾವು ವಂದೇ ಮಾತರಂನ 150 ವರ್ಷ ಪೂರ್ಣಗೊಂಡಿದ್ದಕ್ಕೆ ಕೂಡ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ವಂದೇ ಮಾತರಮಿಗೆ ಒಂದು ದೇಶಗೀತೆಗೆ ಈ ವರ್ಷ 150 ವರ್ಷಗಳು ಪೂರ್ಣಗೊಂಡಿವೆ. ಹಾಗೆ ನಮ್ಮ ಕಾಲೇಜಿಗೂ ಕೂಡ 158 ವರ್ಷಗಳು ಪೂರ್ಣಗೊಂಡಿವೆ. ಹೇಳೋದಾದ್ರೆ, ನಮ್ಮ ಈ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಹಂಪಂಗಟ್ಟೆ ಏನಿದೆ, ಈ ಕೆಂಪು ಕೋಟೆಯ ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಕಲ್ಲು ಕೂಡ ದೇಶಭಕ್ತಿಯನ್ನ ಕಂಡಂತ ಕಲ್ಲು.
ಒಟ್ಟೊಟ್ಟಿಗೆ ನಾವು ಸಾಕ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆ ಕೂಡ ಈ ಕಾಲೇಜ್ ಕ್ಯಾಂಪಸ್ನಲ್ಲಿ ದೇಶಭಕ್ತಿಯನ್ನು ನಾವು ಎತ್ತಿ ಹಿಡಿತೇವೆ ಅನ್ನುವ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕೊಟ್ಟಿದ್ದೇವೆ. ಒಂದೇ ಮಾತರಂ ಅನ್ನೋದು ಬರೀ ಒಂದು ಗೀತೆ ಅಲ್ಲ, ಪ್ರತಿಯೊಬ್ಬ ದೇಶಭಕ್ತನ ಮನದಲ್ಲಿರುವ ದೇಶ ಪ್ರೇಮ ಒಂದು ಹಾಡಿನ ಮೂಲಕ ಹೊರಬರುವಂತ ದೇಶ ಗೀತೆ ಅದು. ಇವತ್ತು ಒಂದು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ಆಯಿತು. ನಮಗೆ ಕರ್ನಲ್ ಶರತ್ ಪಂಡ್ಯರಿ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು. ಅವರು ತುಂಬ ಒಳ್ಳೆ ಗೊತ್ತಿಲ್ಲದ ವಿಷಯಗಳನ್ನು ಹೇಳಿದ್ರು, ಹಲವು ಗೊತ್ತಿಲ್ಲದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು. ನಮ್ಮ ಕೈಲಿ ಉತ್ತರ ನೀಡ್ಲಿಕ್ಕೆ ಆಗಲಿಲ್ಲ, ಅದರಿಂದ ಬೇಸರ ಏನಿಲ್ಲ, ಅಂದ್ರೆ ಅದರಿಂದ ತುಂಬ ತಿಳಿದಿದ್ವಿ ನಾವು. ಮುಂದೆ ಯಾವುದಕ್ಕಾದ್ರೂ ನಮಗೆ ಅದು ತಿಳಿತಿರ್ತದೆ. ಆಮೇಲೆ ಇವತ್ತು ಹುತಾತ್ಮರ ದಿನ ಕೂಡ, ರಾಜ್ಗುರು, ಸುಖದೇವ್ ಮತ್ತೆ ಭಗತ್ ಸಿಂಗ್ ಅವರನ್ನು ಕೂಡ ನೆನೆದ್ವಿ ನಾವು. ಅವರು ಸಹ ಕೊನೆ ಮಾತು ಹೇಳಿದ್ದು ಒಂದೇ ಮಾತರಂ ಅಂತ, ತುಂಬಾ ಖುಷಿ ಆಯ್ತು. ಒಂದೇ ಮಾತರಂನ ಅದರ ಒಂದು ಹಿಸ್ಟ್ರಿ, ಮತ್ತೆ ಅದು ಯಾರು ಯಾವಾಗ ಬರ್ದ್ರು ಅದರ ಹಿಂದಿನ ಚರಿತ್ರೆ ಏನು, ಅದಕ್ಕಿರುವ ಹಿಂದಿನ ಕಥೆ ಏನು ಎಲ್ಲ ತಿಳ್ಕೊಂಡ್ವಿ. ಮತ್ತೆ ಒಂದೇ ಮಾತರಂನ ಅದು ಯಾಕೆ ಆಚರಿಸ್ತಿದ್ದೇವೆ ಅಂತ ಅದು ಬಹಳ ಒಂದು ಚಂದವಾಗಿ ಹೇಳಿಕೊಟ್ರು. ಮತ್ತೆ ಒಂದು ಕಾಂಪಿಟೇಷನ್ ಸಹ ಮಾಡಿದ್ರು, ಆದ್ರೆ ಅಷ್ಟು ನಮಗೆ ಅದರದ್ದು ಗೊತ್ತಿಲ್ಲದ ಕಾರಣ ಅವರು ಎಲ್ಲ ವಿಷಯವನ್ನು ಹೇಳಿಕೊಟ್ರು.